Hi students, the next chapter is software as a service. We know that basically software as a service ಅನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. We know that already. So in detail we are going to learn what is a software as a service, what is a pros and cons, that is a what is advantage and disadvantage, which are the companies providing a software as a service. ಈ ಮೂರು ಭಾಗಗಳನ್ನು ಈ ಚಾಪ್ಟರ್ ಒಳಗಡೆ ಕಲಿಯಲಿಕ್ಕೆ ಪ್ರಯತ್ನ ಪಡ್ತೀವಿ. ಒಂದು ಓವರ್ ವ್ಯೂವನ್ನು ನೋಡಲಿಕ್ಕೆ ಪ್ರಯತ್ನ ಪಡೋಣ. ಈಗ ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸ್ ನಾನು ಮೇಲೆ ಡೆಫಿನಿಷನ್ ಏನಿದಲ್ಲ ಅದನ್ನು ಕ್ಲಿಯರಾಗಿ ಹೇಳಿದ್ದೀನಿ. ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸ್ ಅಂತಂದರೆ ದೇ ಆರ್ ಗೋಯಿಂಗ್ ಟು ಗಿವ್ ದ ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸ್. ವಿ ಆರ್ ಪೇಯಿಂಗ್ ಫಾರ್ ದ ಸಾಫ್ಟ್ವೇರ್, ದಟ್ ಈಸ್ ಕಾಲ್ಡ್ ಆಸ್ ಅ ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸ್. ಯು ನೋ ದ್ಯಾಟ್ ಒನ್ ವೆರಿ ವೆಲ್. Next, here is telling that we are going to see what are the advantages, what are the disadvantages, and how the people will take the advantages of the software as a service, all the things. ಒಂದಷ್ಟು ಪಾಯಿಂಟ್ಸನ್ನು ನೋಡ್ಕೋತಾ ಹೋಗೋಣಂತ ಈ ವಿಡಿಯೋ ಒಳಗಡೆ. ಪಾಯಿಂಟ್ಸನ್ನು ನೋಡ್ಕೋತಾ ಹೋದಾಗ ಫಸ್ಟ್ ಥಿಂಗ್ ಬರೋದು ಮೇಲಿನ ಭಾಗಗಳ ಓವರ್ ವ್ಯೂವನ್ನು ನೋಡೋಣ. ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ವಾಟ್ ಈಸ್ ಅ ಸಾಫ್ಟ್ವೇರ್ ಆಸ್ ಅ service? We need to understand that one. So software as a service is an application hosted on a remote server and accessed through the internet. I already told that. See the diagram below. One computer is there, one server, vendor's server is there is a software is stored. ಒಂದು ಸಾಫ್ಟ್ವೇರನ್ನು ಸ್ಟೋರ್ ಮಾಡ್ಯಾರ. ಆ ಸಾಫ್ಟ್ವೇರನ್ನು ನೀವು ಕ್ಲೈಂಟ್ ಆದಂಥವರು ಕ್ಲೌಡ್ ಮುಖಾಂತರ, ವರ್ಲ್ಡ್ ವೈಡ್ ವೆಬ್ ಮುಖಾಂತರ ಏನು ಮಾಡ್ತೀರಿ, ನೀವು ಅಪ್ಲಿಕೇಶನನ್ನು ಆ್ಯಕ್ಸೆಸ್ ಮಾಡ್ತೀರಿ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ವೆಬ್ಸೈಟನ್ನು ನೀವು ಹೆಂಗೆ ಆ್ಯಕ್ಸೆಸ್ ಮಾಡ್ತೀರಿ? ಥ್ರೂ ದ ಆನ್ಲೈನಾಗಿ ಆ್ಯಕ್ಸೆಸ್ ಮಾಡ್ತೀರಿ. ಸೊ ಅದೇ ರೀತಿಯಾಗಿ ಒಬ್ಬ ಕ್ಲೌಡ್ ವೆಂಡರ್ ಹತ್ರ ನೀವು ನಿಮ್ಮ ಸಾಫ್ಟ್ವೇರನ್ನು ರೆಡಿ ಮಾಡಿಸಿರ್ತೀರಿ, ಅಥವಾ ನಿಮಗೆ ಯಾವ ಸಾಫ್ಟ್ವೇರ್ ಬೇಕೋ ಆ ಸಾಫ್ಟ್ವೇರ್ ಅವನ ಹತ್ರ ಅವೈಲೇಬಲ್ ಇರುತ್ತೆ. ಅದನ್ನು ನೀವು ರೆಂಟಾಗಿ ತೊಗೊಂಡಿರ್ತೀರಿ. ಅದು ಎಲ್ಲಿ ಸ್ಟೋರ್ ಇರ್ತದೆ? ಅವ್ನ ಸರ್ವರ್ ಒಳಗೆ. ನೀವೇನು ಮಾಡ್ತೀರಿ? ಇಂಟರ್ನೆಟ್ ಮುಖಾಂತರ, ಕ್ಲೌಡ್ ಮುಖಾಂತರ ಅದನ್ನು ಆ್ಯಕ್ಸೆಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ. ಫಾರ್ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಇದಕ್ಕೆ ನಿಮ್ಮ ಜಿಮೇಲ್, ಯಾಹೂ ಮೇಲ್, ಹಾಟ್ ಮೇಲ್ ಇವೆಲ್ಲವೂ ಕೂಡ ಎಕ್ಸಾಂಪಲ್ಸ್ ಅಂತ ಹೇಳ್ತೀನಿ. ಜಿಮೇಲನ್ನು ಎಕ್ಸಾಂಪಲ್ ಆಗಿ ತಗೋರಿ. ನಿಮ್ಮ ಡೇಟಾ ಎಲ್ಲಿ ಸ್ಟೋರ್ ಇರ್ತದೆ? ಗೂಗಲ್ ಸರ್ವರ್ ಒಳಗಡೆ. ನಿಮ್ಮ ಡೇಟಾ, ನಿಮ್ಮ ಫೋಟೋಸ್ದಲ್ಲಿ ಸ್ಟೋರ್ ಇರ್ತಾವೆ ಗೂಗಲ್ ಒಳಗಡೆ. ನಿಮ್ಮ ಮೇಲ್ ಎಲ್ಲಿ ಸ್ಟೋರ್ ಇರ್ತದೆ? ಗೂಗಲ್ ಒಳಗಡೆ. ಸೊ ಜಿಮೇಲ್ ಈಸ್ ಅ ಸಾಫ್ಟ್ವೇರ್ ಪ್ರೊವೈಡೆಡ್ ಬೈ ದ ಗೂಗಲ್ ಕಂಪನಿ. ಗೂಗಲ್ ವೆಂಡರ್ದಿಂತ ನೀವು ಜಿಮೇಲನ್ನು ಆ್ಯಕ್ಸೆಸ್ ಮಾಡ್ತೀರಿ, ಜಿಮೇಲನ್ನು ತೊಗೊಂಡಿದ್ದೀರಿ. ಸರ್, ಹೌ ವಿ ಆರ್ ಪೇಯಿಂಗ್ ದ ರೆಂಟ್? ಇನ್ ದ ಫಾರ್ಮ್ ಆಫ್ ಇಂಟರ್ನೆಟ್ ಚಾರ್ಜಸ್, ಮೈ ಡಿಯರ್ಸ್. ನೀವು ಹೆಂಗೆ ಪೇ ಮಾಡತ್ತೀರಿ ಅಂದರೆ ಇಂಟರ್ನೆಟ್ ಚಾರ್ಜಸ್ ಮುಖಾಂತರ ಪೇ ಮಾಡ್ಲಿಕ್ಕತ್ತೀರಿ. ಒಂದಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಅದಾವೆ, ಮುಂದ್ಗಡೆ ಬರ್ತಾವೆ ನಿಮಗೆ. ಸೊ ಜಿಮೇಲ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ಒಂದು ಸಾಫ್ಟ್ವೇರ್ ಅದ ಜಿಮೇಲ್ ಅಂತ, ಗೂಗಲ್ ಡ್ರೈವ್ಸ್ ಅಂತ ಅದ. ಅದೆಲ್ಲವನ್ನು ಕೂಡ ನೀವು ಇಂಟರ್ನೆಟ್ ಮುಖಾಂತರ ಆ್ಯಕ್ಸೆಸ್ ಮಾಡ್ತೀರಿ. ಜಿಮೇಲ್ ನಾವು ವಿತೌಟ್ ಇಂಟರ್ನೆಟ್ ವಿ ಕೆನಾಟ್ ಆ್ಯಕ್ಸೆಸ್ ಆಲ್ ದ ಥಿಂಗ್ಸ್. ಸೊ ಇದೊಂದಿಷ್ಟು ಬೇಸಿಕ್ಸನ್ನು ನೋಡಿದ್ವಿ ಅಂತಂದರೆ ಇಲ್ಲೊಂದು ಪಾಯಿಂಟನ್ನು ಕೊಡ್ತಾನವ. ದ ವೆಂಡರ್, ದ್ಯಾಟ್ ಮೇ ಬಿ ಮೈಕ್ರೋಸಾಫ್ಟ್, ದ್ಯಾಟ್ ಮೇ ಬಿ ಯಾಹೂ, ದ್ಯಾಟ್ ಮೇ ಬಿ ಗೂಗಲ್, ಯಾರೇ ಇರಲಿ, ದೇ ಆಲ್ host the program and data in a central location, providing end users with access to the data and software which is accessed across the world wide web. ಒಂದು ಸೆಂಟ್ರಲೈಸ್ಡ್ ಯೂನಿಟನ್ನು ಮಾಡಿರ್ತಾರೆ, ಸೆಂಟ್ರಲೈಸ್ಡ್ ಸ್ಟೋರೇಜ್ ಸಿಸ್ಟಮನ್ನು ಮಾಡಿರ್ತಾರೆ, ಒಂದಷ್ಟು ಸೆಂಟ್ರಲೈಸ್ಡ್ ಪಾಯಿಂಟ್ಸನ್ನು ಮಾಡಿರ್ತಾರೆ. ಆ ಪಾಯಿಂಟ್ ಮುಖಾಂತರನೇ ನಿಮಗೆ ಡೇಟಾನ ಸಪ್ಲೈ ಮಾಡ್ತಿರ್ತಾರೆ. ದಟ್ ಈಸ್ ಸಾಫ್ಟ್ವೇರನ್ನು ಸಪ್ಲೈ ಮಾಡ್ತಿರ್ತಾರೆ, ನಿಮ್ಮ ಅಪ್ಲಿಕೇಶನನ್ನು ಸಪ್ಲೈ ಮಾಡ್ತಿರ್ತಾರೆ. ಥ್ರೂ ಯು ಕ್ಯಾನ್ ಆ್ಯಕ್ಸಸ್ ದ್ಯಾಟ್ ಒನ್ ಥ್ರೂ ದ ವರ್ಲ್ಡ್ ವೈಡ್ ವೆಬ್, ದಟ್ ಈಸ್ www. ಅದ್ರ ಮುಖಾಂತರ ನೀವೇನು ಮಾಡ್ಬೋದು? ಅದನ್ನು ಆ್ಯಕ್ಸಸ್ ಮಾಡ್ಬೋದು. ಕೆಳಗಿನ ಡಯಾಗ್ರಾಮನ್ನು ನೋಡಿದರೆ ನಿಮ್ಗೆ ಅರ್ಥ ಆಗ್ತದೆ. ಆನ್ಲೈನ್ ಇಮೇಲ್ ಸರ್ವಿಸಸ್ ಅಂತ ಒಂದು ಸರ್ವರ್ ಅದ, ಈ ಕಡೆ ಕ್ಲೈಂಟ್ ಇದಾನ. ಈ ಕಡೆಯಿಂದ ಆನ್ಲೈನ್ ಸರ್ವರ್ಸ್ದಿಂದ ಆ್ಯಕ್ಸಸ್ ಮಾಡ್ತಾ ಇದ್ದೀರಿ ಡೇಟಾನ ಥ್ರೂ ದ ವರ್ಲ್ಡ್ ವೈಡ್ ವೆಬ್ದಿಂತ. ಐ ಹೋಪ್ ಇಟ್ ಈಸ್ ಅಂಡರ್ಸ್ಟುಡ್. ದ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಅಂತಂದರೆ ಎರಡು ರೀತಿಯಾಗಿ ವಿಂಗಡಣೆಯನ್ನು ಮಾಡ್ತಾನವ. ದೇರ್ ಆರ್ ಟೂ ಪಾರ್ಟ್ಸ್ ಆಫ್ ದ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ಒಂದು ಲೈನ್ ಆಫ್ ಬಿಸ್ನೆಸ್ ಆ್ಯಂಡ್ ಕಸ್ಟಮರ್ ಓರಿಯೆಂಟೆಡ್. We need to understand both the things here. Line of business services and customer oriented services. The softwares which are rent for, ಯಾವ ಸಾಫ್ಟ್ವೇರನ್ನು ರೆಂಟ್ ತಗೋತಾರೆ, ಬಿಸ್ನೆಸ್ ಮಾಡ್ತಕ್ಕಂಥವ್ರು ರೆಂಟ್ ತೊಗೊಂಡ್ರು ಅಂತಂದ್ರೆ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಬಿಸ್ನೆಸ್ ಓರಿಯೆಂಟೆಡ್ ಸರ್ವಿಸ್. ಅನದರ್ ಥಿಂಗ್, ಕಸ್ಟಮರ್ ಓರಿಯೆಂಟೆಡ್ ಸರ್ವಿಸ್ ಅಂತಂದಾಗ
ಯಾವ ಕಂಪ್ನೀಸ್ ಕಸ್ಟಮರ್ಸಿಗೆ ಸರ್ವ್ ಮಾಡ್ತಿರ್ತಾವ ಅಪ್ಲಿಕೇಶನ್ ಮುಖಾಂತರ, ಅದಕ್ಕೆ ನಾವೇನಂತ ಕರಿತೀವಿ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಅ ಕಸ್ಟಮರ್ ಓರಿಯೆಂಟೆಡ್ ಸರ್ವಿಸಸ್ ಅಂತ ಕರಿತೀವಿ. ಕ್ಲಿಯರ್ಲಿ ಹೇಳ್ತಾನೆ ನಾವು ಇಲ್ಲಿ. ಒಂದಷ್ಟು ಬಿಸ್ನೆಸ್ ಪರ್ಪಸ್ ನಾವೇನು ಮಾಡಿರ್ತೀವಿ ಅಂತಂದ್ರೆ ಅಪ್ಲಿಕೇಶನ್ಸನ್ನು ಡೆವಲಪ್ ಮಾಡಿರ್ತಾನೆ. ಈಗ ಅಜೂಮ್ ದ್ಯಾಟ್ ಕಸ್ಟಮರ್ ರಿಲೇಷನ್ಶಿಪ್ ಅಪ್ಲಿಕೇಶನ್ಸ್ ಅಂತ ಮಾಡ್ತಾನೆ. ಆ ಕಸ್ಟಮರ್ ರಿಲೇಷನ್ಶಿಪ್ ಅಪ್ಲಿಕೇಶನ್ಸ್ ಆಗಲಿ, ಚೈನ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್ಸ್ ಆಗಲಿ, ಅವೆಲ್ಲವೂ ಬಿಸ್ನೆಸ್ ಓರಿಯೆಂಟೆಡ್. ಚೈನ್ ಮ್ಯಾನೇಜ್ಮೆಂಟ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಅಥವಾ ನಿಮ್ಮ ಕಸ್ಟಮರ್ಸ್ ಅಥವಾ ನಿಮ್ಮ ವೆಂಡರ್ಸ್, ನಿಮ್ಮ ಪರ್ಟಿಕ್ಯುಲರ್ ಕಸ್ಟಮರ್ಸ್ ಏನಿರ್ತಾರೆ ಅವರಿಗೆಲ್ಲ ನೀವು ಸಪ್ಲೈ ಅಂದ್ರೆ ನಿಮ್ಮ ಒಂದು ಡೇಟಾನ ಸಪ್ಲೈ ಮಾಡಬೇಕಾಗಿತ್ತು ಅಂತಂದ್ರೆ, ನಿಮ್ಮ ಒಂದು ಥಿಂಗ್ಸನ್ನು ಸಪ್ಲೈ ಮಾಡಬೇಕಾಗಿತ್ತು ಅಂತಂದ್ರೆ ಆ ಆನ್ಲೈನ್ ಮುಖಾಂತರನೇ ಸಪ್ಲೈ ಮಾಡ್ತೀವಿ. ದಟ್ ಈಸ್ ಟೇಕ್ ಎಕ್ಸಾಂಪಲ್ ಆಸ್ ಅಮೆಜಾನ್ ಕಂಪನಿಯನ್ನು ಏನು ಮಾಡ್ತಾರೆ, ಕಸ್ಟಮರ್ಸ್ ಆನ್ಲೈನ್ ಪ್ರೊವೈಡ್ ಮಾಡ್ತಾರೆ. ದಟ್ ಈಸ್ ಅ ಬಿಸ್ನೆಸ್ ಓರಿಯೆಂಟೆಡ್. ಅದೊಂದು ಬಿಸ್ನೆಸ್ ಓರಿಯೆಂಟೆಡ್ ಲಕ್ಷಿರ್ಲಿ, ಬಿಸ್ನೆಸ್ ಪರ್ಪಸ್. ನೀವು ಅದರಲ್ಲೇನು ಪರ್ಚೇಸ್ ಮಾಡ್ತೀರಿ, ಅವ್ರು ನಿಮ್ಗೆ ಸೇಲ್ಸ್ ಮಾಡ್ತಾರೆ, ಒಂದಷ್ಟು ಮ್ಯಾನೇಜ್ಮೆಂಟನ್ನು ಮಾಡ್ತಾರೆ, ನಿಮ್ಗೆ ಅದನ್ನು ಕರೆಕ್ಟಾಗಿ ತಲುಪು ಹಂಗೆ ಮಾಡ್ತಾರೆ. ಇಂಥ ಸಾಫ್ಟ್ವೇರ್ಸನ್ನು ನಾವೇನರ ತೊಗೊಳಿಕತ್ತಿದ್ವಿ ಅಂದರೆ ಅದು ಬಿಸ್ನೆಸ್ ಓರಿಯೆಂಟೆಡ್ ಸಾಫ್ಟ್ವೇರ್ ಆಗುತ್ತೆ. ನೆಕ್ಸ್ಟ್ ಕಸ್ಟಮರ್ ಓರಿಯೆಂಟೆಡ್ ಅಂತಂದ್ರೆ ಒಂದಷ್ಟು ಆನ್ಲೈನ್ ಗೇಮ್ಸ್ ಅದಾವೆ. ನೀವು ಆಡ್ತೀರಿ, ಲೂಡೋ ಆಗಿರಲಿ, ಪಬ್ಜಿ ಆಗಿರಲಿ, ಯಾವುದೇ ಒಂದು ಆಗಿರಲಿ, ಅದಕ್ಕೊಂದು ಕಂಪ್ನಿ ಇರ್ತದೆ, ಅದನ್ನು ಮೇಂಟೈನ್ ಮಾಡ್ತಿರ್ತದೆ. ಕಸ್ಟಮರ್ ಓರಿಯೆಂಟೆಡ್ ಅವೆಲ್ಲ. ಅಂಥ ಸಾಫ್ಟ್ವೇರ್ಸನ್ನು ಅವ್ರ ಕಂಪ್ನಿ ಒಳಗಡೆ ಸ್ಟೋರ್ ಮಾಡಿ ಇಟ್ಕೊಂಡು ಕೂಡ್ಲಿಕ್ಕೆ ಆಗಂಗಿಲ್ಲ. ಯಾವುದೋ ಒಂದು ಸರ್ವರ್ ಒಳಗೆ ಸ್ಟೋರ್ ಮಾಡಿರ್ತಾರೆ, ಅದನ್ನು ನೀವು ಆ್ಯಕ್ಸೆಸ್ ಮಾಡ್ಕೊಂಡು ಆಡ್ತಿರ್ತೀರಿ. ಆನ್ಲೈನ್ ಗೇಮಿಂಗನ್ನು ನಾವು ಕಸ್ಟಮರ್ ಓರಿಯೆಂಟೆಡ್ ಆಗಿ ತೊಗೋಬೋದು. ಅಮೆಜಾನನ್ನು ನೀವು ಬಿಸ್ನೆಸ್ ಓರಿಯೆಂಟೆಡ್ ಆಗಿ ತೊಗೋಬೋದು. ಇಲ್ಲಿ ಐ ಹೋಪ್ ದೀಸ್ ಟು ಆರ್ ಕ್ಲಿಯರ್. ನೆಕ್ಸ್ಟ್ ಅಡ್ವಾಂಟೇಜಸ್ ಅಂತ ಬರ್ತಾನವ. ಅಡ್ವಾಂಟೇಜಸ್ ಯಾಕೆ ನಾ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ತೊಗೋಬೇಕು? ನನ್ನ ಹತ್ರ ಸಾಫ್ಟ್ವೇರ್ಸ್ ಇರ್ಲಿಕ್ಕಾಗೇ ನಾ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ನಾ ಯಾಕೆ ಅದನ್ನು ತೊಗೋಬೋದು? ಒಂದು ಆಲ್ರೆಡಿ ಯು ನೋ ದ್ಯಾಟ್ ಯಾವಾಗ ನಾವು ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಯಾವುದೇ ಒಂದು ಸರ್ವಿಸನ್ನು ಕ್ಲೌಡ್ ಮುಖಾಂತರ ತೊಗೊಳಿಕತ್ತೀವಿ ಅಂದರೆ ಫಸ್ಟ್ ಥಿಂಗ್ ಈಸ್ ವಿ ಆರ್ ರೆಡ್ಯೂಸಿಂಗ್ ದ ಕಾಸ್ಟ್. ಫಸ್ಟ್ ಟೈಮ್ ಉಳಿತೈತಿ, ಆಮೇಲೆ ಕಾಸ್ಟ್ ಉಳಿತೈತಿ. ಇಲ್ಲಿ ದಟ್ ಈಸ್ ದೇರ್ ಇಸ್ ಅ ಫಾಸ್ಟರ್ ಟೈಮ್ ಟು ವ್ಯಾಲ್ಯೂ ಆ್ಯಂಡ್ ಇಂಪ್ರೂವ್ಡ್ ಪ್ರೊಡಕ್ಟಿವಿಟಿ ಇಂಪ್ರೂವ್ ಇರ್ತೈತಿ. ಅದರದ್ದು ಏನು ಮೇಂಟೆನೆನ್ಸ್ ಇರ್ತೈತಿ ಅದು ಭಾರಿ ಇಂಪಾರ್ಟೆಂಟ್. ಅಂದ್ರೆ ಪ್ರೆಸ್ಟೀಜಿಯಸ್ ಸಲುವಾಗಿ ಅವ್ರು ಏನು ಮಾಡಿರ್ತಾರೆ, ಭಾರಿ ಹೈ ಸೆಕ್ಯೂರಿಟಿ ಅಂತ ಪರ್ಫಾರ್ಮೆನ್ಸನ್ನು ಭಾಳ ಚಂದ ಮಾಡಿರ್ತಾರೆ. ದಟ್ ಈಸ್ ಇಂಪ್ರೂವ್ ಮಾಡಿರ್ತಾರೆ. ದೆನ್ ಯು ಆರ್ ಗೋಯಿಂಗ್ ಟು ಸಿ ದ ಫೇಲ್ಯೂರ್ ರೇಟ್ ಆಫ್ ಎಂಟರ್ಪ್ರೈಸ್ ಸಾಫ್ಟ್ವೇರ್ ಲೆಸ್ ಇರ್ತದೆ. ಫೇಲ್ಯೂವರೇ ಆಗಂಗಿಲ್ಲ ಅಂತ ಹೇಳಂಗಿಲ್ಲ ನಾನು, ಫೇಲ್ಯೂವರ್ ಲೆಸ್ ಇರ್ತದೆ. ಬಟ್ ನೀವು ನಿಮ್ಮ ಮೇಂಟೆನೆನ್ಸ್ ಒಳಗಡೆ ನೀವು ಇನ್ಸ್ಟಾಲ್ ಮಾಡಿದಂಥ ಸಾಫ್ಟ್ವೇರ್ ಆಗಿದ್ದರೆ ಅಗೇನ್ ಆ್ಯಂಡ್ ಅಗೇನ್ ಫೇಲ್ ಆಗ್ಬೋದು. ಆ ಫೇಲ್ಯೂವರ್ ಮೇಂಟೆನೆನ್ಸ್ ಕಾಸ್ಟನ್ನು ನೀವೇ ತುಂಬಬೇಕಾಗ್ತದೆ. ಯಾಕಂತಂದ್ರೆ ನೀವು ಬೈ ಮಾಡಿರ್ತೀರಿ, ರೆಂಟ್ ಒಳಗಿರಂಗಿಲ್ಲ. ಇಲ್ಲೇ ಆದ್ರೆ ನೀವು ರೆಂಟ್ ತೊಗೊಂಡಿರ್ತೀರಿ ಸಾಫ್ಟ್ವೇರ್ ಆಸ್ ಎ ಸರ್ವಿಸನ್ನು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ನೀವು ಸಾಫ್ಟ್ವೇರ್ ಲೈಸೆನ್ಸಿಂಗ್ ಕಾಸ್ಟ್ ಅಂತ ಮಾಡಿಸ್ತೀರಿ. ನೀವು ಸಾಫ್ಟ್ವೇರ್ ಲೈಸೆನ್ಸ್ ಅಂತ ತೊಗೋತೀರಿ. ಈಗ ಅಜ್ಯೂಮ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಬೈ ಆ್ಯಂಟಿವೈರಸ್ ಫಾರ್ 600 ಕೊಟ್ರಿ ಅಂದ್ರೆ ನಿಮ್ಗೆ 1 ವರ್ಷ ಬರ್ತದೆ. ಅದಕ್ಕೊಂದು ಲೈಸೆನ್ಸ್ ಕೀನ ಕೊಟ್ಟಿರ್ತಾನೆ. 1 ವರ್ಷ ಆಗೋಣ ಅದು ಏನಾಗ್ತದೆ, ಎಕ್ಸ್ಪೈರ್ ಆಗಿಬಿಡ್ತದೆ. ಮತ್ತು ನೀವು ರೇಟ್ ಕೊಟ್ಟು ನೀವು ಇನ್ನೊಂದು ಅಷ್ಟು ಅಮೌಂಟನ್ನು ಕೊಟ್ಟು ನೀವು ಅದನ್ನು ತೊಗೋಬೇಕಾಗ್ತದೆ. ಬಟ್ ಇಲ್ಲಿ ಲೈಸೆನ್ಸಿಂಗ್ ಅಮೌಂಟ್ ಅಥವಾ ಕಾಸ್ಟ್ ಏನಿರ್ತದೆ ಲೆಸ್ ಇರ್ತದೆ. ಒನ್ಸ್ ಯು ಹ್ಯಾವ್ ಟು ಪೇ, ದಟ್ಸ್ ಆಲ್. that's all. Next, assume that you are having 100 of computers. ನಿಮ್ಮ ಹತ್ರ 100 ಕಂಪ್ಯೂಟರ್ಸ್ ಅದಾವ. ಯು ನೀಡ್ ಟು ಇನ್ಸ್ಟಾಲ್ ಅ ಪರ್ಟಿಕ್ಯುಲರ್ ಸಾಫ್ಟ್ವೇರ್. ಒಂದು ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಅದ. ಆ ಸಾಫ್ಟ್ವೇರ್ ನೀವು ಇನ್ಸ್ಟಾಲ್ ಮಾಡಬೇಕಾಗಿದೆ 100 ಆಫ್ ಕಂಪ್ಯೂಟರ್ಸ್ ಒಳಗಡೆ. ಓಕೆ, ಐ ವಿಲ್ ಡೆವಲಪ್ ದ ಅಪ್ಲಿಕೇಶನ್. ನಾವೊಂದು ಡೆವಲಪ್ ಮಾಡ್ತೀನಿ, ಅದನ್ನು ಇನ್ಸ್ಟಾಲೇಷನಿಗೆ ಕೂಡಿಸ್ತೀನಿ, ಡೆವಲಪ್ ಮಾಡಿಸ್ತೀನಿ, ಲೈಸೆನ್ಸ್ಡ್ ಮಾಡಿಸ್ತೀನಿ. ಅದನ್ನು ನಾನು ಇನ್ಸ್ಟಾಲೇಷನ್ ಸಲುವಾಗಿ ಕೂಡಿಸ್ತೀನಿ. ಇನ್ಸ್ಟಾಲ್ ಮಾಡಿದೆ, 100 ಕಂಪ್ಯೂಟರ್ಸ್ ಒಳಗೆ ಇನ್ಸ್ಟಾಲ್ ಮಾಡಿದೆ. ಅದನ್ನು ಮೇಂಟೈನ್ ಮಾಡಬೇಕೀಗ ನಾನು. ಅದನ್ನು ಮೇಂಟೈನ್ ಮಾಡಲಿಕ್ಕೆ ಮತ್ತಷ್ಟು ಲೇಬರ್ಸನ್ನು ಇಡಬೇಕು. ಅದು ಫೇಲ್ಯೂರ್ ಆಗ್ತದೆ, ಆ ಫೇಲ್ಯೂರ್ ರಿಪೇರ್ ಮಾಡಬೇಕು. ಒನ್ಸ್ ಯು ಬೈ, ಯು ಆರ್ ಹ್ಯಾವಿಂಗ್ ಅ ಲಾಟ್ಸ್ ಆಫ್ ಹೆಡೇಕ್ಸ್, ಮೇಂಟೆನೆನ್ಸ್. So to remove that maintenance headache, you just rent the software. If anything problem occurs in the maintenance problem,
ದ ವೆಂಡರ್ ವಿಲ್ ಟೇಕ್ ಓವರ್ ಆಫ್ ದ್ಯಾಟ್. ನಿಮ್ಗೆ ಏನೇ ಮೇಂಟೆನೆನ್ಸ್ ಒಳಗಡೆ ಎರರ್ಸ್ ಬರಲಿ ಅಥವಾ ನಿಮ್ಮ ಸಾಫ್ಟ್ವೇರ್ ಏನೋ ಒಂದು ಕ್ಲ್ಯಾಶ್ ಆಗಲಿ ಅಥವಾ ಏನೋ ಒಂದು ಪ್ರಾಬ್ಲಮ್ ಆದರೂ ಕೂಡ ಅದು ನಿಮ್ಮ ಹೆಡ್ಡೇಕ್ ಅಲ್ಲ, ವೆಂಡರ್ದು ಹೆಡ್ಡೇಕ್. ಇದು ಒಂದು ಅಡ್ವಾಂಟೇಜ್ ಸಾಫ್ಟ್ವೇರ್ ಆ್ಯಸ್ ಎ ಸರ್ವಿಸ್. ನೀವೇ ಇನ್ಸ್ಟಾಲ್ ಮಾಡೋದಕ್ಕೂ ಸಾಫ್ಟ್ವೇರ್ ಆ್ಯಸ್ ಎ ಸರ್ವಿಸ್. ಆಮೇಲೆ ನೋಡಿರಿ, ಅಟ್ ಅ ಟೈಮ್ 100 ಆಫ್ ಕಂಪ್ಯೂಟರ್ಸ್ ಕ್ಯಾನ್ ಆ್ಯಕ್ಸಸ್ ಈಸಿಲಿ. ಇನ್ಸ್ಟಾಲೇಷನ್ ಬೇಕಾಗಿಲ್ಲ, ಇನ್ಸ್ಟಾಲೇಷನ್ಸ್ ಎರರ್ ಇರೋಂಗಿಲ್ಲ, ಇನ್ಸ್ಟಾಲೇಷನ್ ಮಾಡಬೇಕಾದ ಟೈಮ್ ಎಲ್ಲ ಸೇವ್ ಆಗ್ತದೆ. This is what the next thing. SAS can be used to avoid the custom development cycles to get application to the organizations quickly. So this point clears that ಕಸ್ಟಮ್ ಡೆವಲಪ್ಮೆಂಟ್ ಸೈಕಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ನೀವು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಲಿಬೇಕಾದ್ರೆ ಕಲ್ತಿರ್ತೀರಿ ಈ ಸೈಕಲನ್ನು ಲೈಫ್ ಸೈಕಲ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನಾವು. ಒಂದು ಡಿಸೈನಿಂಗ್, ರಿಕ್ವೈರ್ಮೆಂಟ್ ಡಿಸೈನಿಂಗ್, ಟೆಸ್ಟಿಂಗ್, ಡೆವಲಪಿಂಗ್, ಈ ಎಲ್ಲ ಸ್ಟೆಪ್ಸನ್ನು ನೀವು ಮಾಡಬೇಕಾಗಿಲ್ಲ ಮೈ ಡಿಯರ್ಸ್. ನೀವು ಜಸ್ಟ್ ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸ್ ಅಂದು ಸಾಫ್ಟ್ವೇರನ್ನು ಬೈ ಮಾಡ್ಲಿಕ್ಕತ್ತೀರ, ವಿನ ನೀವು ಟೆಸ್ಟ್ ಮಾಡಾಕತ್ತಿಲ್ಲ, ನೀವು ಡೆವಲಪ್ ಮಾಡಾಕತ್ತಿಲ್ಲ, ನೀವು ಅದರ ಡಿಸೈನ್ ಮಾಡಾಕತ್ತಿಲ್ಲ. ಇದು ನಿಮ್ದು ಅಡ್ವಾಂಟೇಜ್. ಹೆಂಗೆ ರೀ ಸರ್? ಕಾಸ್ಟನ್ನು ಸೇವ್ ಮಾಡ್ತದೆ, ಟೈಮನ್ನು ಸೇವ್ ಮಾಡ್ತದೆ, ಆ್ಯಂಡ್ ಕ್ವಿಕ್ಲಿ ನಿಮಗೆ ಆರ್ಗನೈಜೇಷನ್. ಈಗ ನೀವೇನೋ ಒಂದು ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿದ್ರಿ ಅಂತ ಇಟ್ಕೊರಿ, ಒಬ್ರಿಗೇನೋ ಡಿಸೈನ್ ಮಾಡಕ್ಕೆ ಕೊಟ್ರಿ, ಒಬ್ಬರಿಗೆ ಡೆವಲಪ್ ಮಾಡಕ್ಕೆ ಕೊಟ್ರಿ ಅಂತ ಇಟ್ಕೊಟ್ರಿ. ಈ ಎಲ್ಲ ಫೇಸಸ್ ದಾಟಿ ಬರುತ್ತಾನೆ ನಿಮ್ಗೊಂದು 3 ತಿಂಗಳಾದರೂ ಹಿಡಿತದೆ ಟೈಮ್. ಆ 3 ತಿಂಗಳು ನೀವೇನು ಮಾಡ್ಬೋದು? ಟೈಮನ್ನು ವೇಸ್ಟ್ ಮಾಡ್ಬೋದು. ಅದು ದಟ್ ಈಸ್ ದ ಟೈಮ್ ವಿಲ್ ಬಿ ವೇಸ್ಟೆಡ್ ಅಂತ ಹೇಳ್ತೀವಿ. ನಿಮ್ಗೆ ಕ್ವಿಕ್ಲಿ ಬೇಕು ಅಂತಂದ್ರೆ ನೀವೇನು ಮಾಡ್ತೀರಿ? ಸಾಫ್ಟ್ವೇರ್ ಯಾರೋ ವೆಂಡರ್ ಹತ್ರ ನಿಮಗೆ ಬೇಕಾದಂಥ ಸಾಫ್ಟ್ವೇರ್ ಅದ, ಒಂದಷ್ಟು ದುಡ್ಡನ್ನು ಕೊಡ್ತೀರಿ, ಒಂದಷ್ಟು ಅಮೌಂಟನ್ನು ಪೇ ಮಾಡ್ತೀರಿ, ಆ ರೆಂಟನ್ನು ತೊಗೊಂಬರ್ತೀರಿ, ತೊಗೊಂಡು ಬಂದು ಪರ್ ಮಂತ್ ಅಂತ ಮಾಡ್ತೀರಿ, ಪರ್ ಮಂತ್ ಕೊಡ್ತೀರಿ. ಐ ಹೋಪ್ ದಿಸ್ ಇಸ್ ಕಾಲ್ಡ್ ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸ್. ನೆಕ್ಸ್ಟ್, ಇದು ಅರ್ಥ ಆಗಿದೆ ಅಂತಂದ್ರೆ ಇಲ್ಲಿ ನಿಮ್ಗೆ ಹೈಯೆಸ್ಟ್ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡ್ತಾನೆ ಯಾರು? ವೆಂಡರ್. ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸ್ ತೊಗೊಳಾಗತ್ತೀರಿ ಅಂದರೆ ಅದಕ್ಕೊಂದಿಷ್ಟು ಸೆಕ್ಯೂರಿಟಿ ಇಶ್ಯೂಸನ್ನು ನೀವು ಕಲ್ತೀರಿ. ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸಸ್ ಬಗ್ಗೆ ಸೆಕ್ಯೂರಿಟೀಸನ್ನು ಕಲ್ತಿದ್ದೀರಿ. ಏನಂತಂದರೆ ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸ್ ಮಾಡೋ ಮುಂದಾಗ ನೀವು ಒಂದಷ್ಟು ಸ್ಟ್ಯಾಂಡರ್ಡ್ಸನ್ನು ಹಾಕಿರ್ತಾರೆ ಅಂತ ಹೇಳಿದ್ದೆ ನಾನು. ಸ್ಟ್ಯಾಂಡರ್ಡ್ಸ್, ಮಾರ್ಕೆಟ್ ಓರಿಯೆಂಟೆಡ್ ಸ್ಟ್ಯಾಂಡರ್ಡ್ಸ್ ಬರ್ತಾವೆ. ಸಬೋರ್ನಿಕ್ಸ್ ಅಂತ ಬರ್ತದೆ ಅಂತ ಹೇಳಿದ್ದೆ. ಇನ್ನೊಂದಷ್ಟು ಸ್ಟ್ಯಾಂಡರ್ಡ್ಸ್ ಬರ್ತಾವೆ ಅಂತ ಹೇಳಿದ್ದೆ. ಅಪೆಂಡಿಕ್ಸಸ್ ಬರ್ತಾವೆ ಅಂತ ಹೇಳಿದ್ದೆ. A.1, A.2, A.3 ದೀಸ್ ಆಲ್ ಆರ್ ದ ಅಪೆಂಡಿಕ್ಸಸ್ ಅಂತ ನಾನು ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ಹೇಳಿದ್ದೆ. ಸ್ವಲ್ಪ ರೀಕಾಲನ್ನು ಮಾಡ್ಕೊರಿ, ನಿಮ್ಗೆ ಗೊತ್ತಾಗ್ತದೆ. ಸೊ ಅಂಥ ಒಂದಿಷ್ಟು ಸ್ಟ್ಯಾಂಡರ್ಡ್ಸ್ ಇರೋದ್ರಿಂದ ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸ್ ವಿಲ್ ಬಿ ದ ಸ್ಟ್ರಾಂಗ್ ಸೆಕ್ಯೂರಿಟಿ. ಇಟ್ ಈಸ್ ಹ್ಯಾವಿಂಗ್ ಅ ಸ್ಟ್ರಾಂಗ್ ಸೆಕ್ಯೂರಿಟಿ. ಆ್ಯಂಡ್ ಇನ್ನೊಂದು, ಅವನಿಗೆ ಯಾರು ವೆಂಡರ್ ಇರ್ತಾನಲ್ಲ ಅವನಿಗೆ ತನ್ನ ಪ್ರೆಸ್ಟೀಜ್ ಇಂಪಾರ್ಟೆಂಟ್. ಇನ್ನೊಬ್ಬ ಇಬ್ಬರು ವೆಂಡರ್ಸ್ ಇರ್ತಾರೆ. ಇಬ್ಬರು ವೆಂಡರ್ಸ್ ಇದ್ದಾಗ ನನ್ನ ಒಂದು ಬಿಸ್ನೆಸ್ ಹೈಪ್ ಒಳಗಿರಬೇಕು ಅಂದರೆ ನಾವು ಪ್ರೆಸ್ಟೀಜಿಯಸ್ ಇರಬೇಕು. ಈಗ 2 ಕಾಲೇಜಸ್ ಅದಾವೆ, XYZ ಆ್ಯಂಡ್ ವೇದಾಂತ. ವೇದಾಂತ ಇಸ್ ಅ ವೆರಿ ಗುಡ್ ಕಾಲೇಜ್ ಅಂತ ಹೇಳ್ತೀವಿ. ಯಾಕಂತಂದ್ರೆ ವಿ ಆರ್ ಗೋಯಿಂಗ್ ಟು ಕಂಪೇರ್ XYZ. ಇಲ್ಲಿ ಏನು ಫೆಸಿಲಿಟೀಸ್ ಅದಾವೆ, ಇಲ್ಲೇನು ಫೆಸಿಲಿಟೀಸ್ ಅದಾವೆ, ಎಸ್ ಇಲ್ಲಿ ಹೆಂಗೆ ಕೊಡ್ತಾರೆ ನಮ್ಗೆ ಫೆಸಿಲಿಟೀಸ್, ಇಲ್ಲಿ ಏನೇನು ಅದಾವೆ, ನನಗೆ ಏನೇನು ಆಪರ್ಚುನಿಟೀಸ್ ಅದಾವೆ, ಇವೆಲ್ಲವೂ ನಿಮಗೆ ಗೊತ್ತಾಗ್ತದೆ. ಗೊತ್ತಾದಾಗ ನೀವೇನು ಮಾಡ್ತೀರಿ? ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸ್ ಇಸ್ ಅ ಬೆಸ್ಟ್ ಅಂತ ಹೇಳ್ತೀರಿ, ಈ ವೆಂಡರ್ ಬೆಸ್ಟ್ ಅಂತ ಹೇಳ್ತೀರಿ. ನಿಮ್ಗೆ ಸೆಕ್ಯೂರಿಟಿ ಯಾವಾಗ ಸಿಗ್ತದೋ ಅವನ ಕಡೆ ಹೋಗ್ತೀರಿ. ಸೊ ಈ ರೀತಿಯಾಗಿ ನಿಮ್ಗೇನು ಮಾಡ್ತಾರೆ ಅಂತಂದರೆ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ಅ ಹೈಯರ್ ಸೆಕ್ಯೂರಿಟಿ ಇನ್ ದ ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸ್ ಮೈ ಡಿಯರ್. ಲಾಸ್ಟ್ ಪಾಯಿಂಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್, ದಟ್ ಈಸ್ SAS. Windows allows companies to have the most current version of an application possible. ಅವ್ರು ಯಾವಾಗ ಕಂಡುಹಿಡಿತಿರ್ತಾರೋ ಗೊತ್ತಿಲ್ಲ. ಈಗ ನಿಮಗೆ ಕರೆಂಟ್ ವರ್ಷನನ್ನೇ ಕೊಡ್ತಾರೆ, ಅಂತಂದ್ರೆ ಅಪ್ಡೇಟೆಡ್ ವರ್ಷನನ್ನೇ ಕೊಡ್ತಾರೆ. ಈಗ ನೋಡ್ರಿ, Windows 7 ಇತ್ತು, Windows 8 ಆಯಿತು, Windows 8.1 ಆಯಿತು, Windows 10 ಆಯಿತು. ಯು ಆರ್ ಹ್ಯಾವಿಂಗ್ ನೌ Windows 10. ನೀವು ಇದನ್ನೇ ಮೈಕ್ರೋಸಾಫ್ಟ್ ಅವ್ರ ಹತ್ರ ಹೋಗಿ ನನಗೆ Windows 7 ಅಥವಾ Windows 10 ಸಾಫ್ಟ್ವೇರ್ ಬೇಕು, ವಿಂಡೋಸ್ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಬೇಕು ನನಗೆ ರೆಂಟಾಗಿ ಅಂತ ಹೇಳಿದ್ರಿ ಅಂತಂದ್ರೆ, ರೆಂಟಾಗಿ ನಿಮಗೆ ಅದು ಬೇಕು ಡೆವಲಪ್ ಮಾಡೋಕೆ ಅಂತ ಹೇಳಿದರೆ ವಿಜುವಲ್ ಸ್ಟುಡಿಯೋನ ತೊಗೊರಪ್ಪ, ಹೋಗಲಿ ವಿಜುವಲ್ ಸ್ಟುಡಿಯೋ, ಟೇಕ್ ಎ ವಿಜುವಲ್ ಸ್ಟುಡಿಯೋ, go to the Microsoft Azure, which is a service. Azure, Microsoft Azure ನೆನಪಿರಲಿ, ವಿಚ್ ಇಸ್ ಯೂಸ್ ಟು ಡೆವಲಪ್ಮೆಂಟ್ ಸಲುವಾಗಿ ಯೂಸ್ ಮಾಡ್ತೀವಿ. ಅದನ್ನು ತೊಗೋರಿ. ಅಲ್ಲಿ ಹೋಗಿ ಅವ್ರಿಗೆ ಹೇಳ್ರಿ, ಐ ನೀಡ್ ಅ ವಿಜುವಲ್ ಸ್ಟುಡಿಯೋ 2000 ಅವ್ರ ವಿಜುವಲ್ ಸ್ಟುಡಿಯೋ, ಬರೀ ವಿಜುವಲ್ ಸ್ಟುಡಿಯೋ ಬೇಕು ನನಗೆ ಅಂತ ಹೇಳ್ರಿ. ವಿಜುವಲ್ ಸ್ಟುಡಿಯೋ ಬೇಕು ಅಂತ ಹೇಳಿದಾಗ ದೇ ಆರ್ ಗೋಯಿಂಗ್ ಟು ಆಫರ್ ಯು, ಸರ್ ದಿಸ್ ಇಸ್ ಅವರ್ ಕರೆಂಟ್ ವರ್ಷನ್, ಇದು ನಂದು ಕರೆಂಟ್ ವರ್ಷನ್ ಅದ 2018 ಅಂತ ಹೇಳ್ಕೊಡ್ರಿ, 2016 ಅಂತ ಹೇಳ್ಕೊರಿ. 2016 is the current version of the Visual Studio, sir. We are providing this one. This is having this much security and this is having a license. This is having a that ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿ ಲಾಸ್ಟಿಗೆ ಹೇಳ್ತಾರೆ ನಿಮಗೆ, ದಿಸ್ ಇಸ್ ದ ಕರೆಂಟ್ ವರ್ಷನ್ ಸರ್,
ಅಂದ್ರೆ ನಿಮಗೆ 2012 ಕೊಡಂಗಿಲ್ಲ ಅವರು, 2010 ಕೊಡಂಗಿಲ್ಲ, 2008 ಕೊಡಂಗಿಲ್ಲ. ಈಗ ಯಾವುದು ಟ್ರೆಂಡಿಂಗ್ ಒಳಗೆ ಮಾರ್ಕೆಟಿಂಗ್ ಒಳಗೆ ನಡೆದದ ಅದನ್ನೇ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಯಾರು? ವೆಂಡರ್ಸ್. ನೀವೇನು ಪರ್ಚೇಸ್ ಮಾಡೋಕೆ ಹೋಗಿರಿ ಅಥವಾ ನೀವೇನಲ್ಲಿ ರೆಂಟ್ ತೊಗೊಳಕ್ಕೆ ಹೋಗಿರಿ ಸಾಫ್ಟ್ವೇರನ್ನು, ವಿಜುವಲ್ ಸ್ಟುಡಿಯೋ ಸಾಫ್ಟ್ವೇರನ್ನು ನೀವು ರೆಂಟ್ ತೊಗೊಳಕ್ಕೆ ಹೋಗಿರಿ. ವೆದರ್ ಇಟ್ ಈಸ್ ಪಾಸಿಬಲ್ ಸರ್? ಎಸ್ ಸರ್, ಇಟ್ ಈಸ್ ಪಾಸಿಬಲ್. ಫಾರ್ 1 ಮಂತ್, ಫಾರ್ 2 ಮಂತ್ಸ್ ಇಟ್ ಇಸ್ ಹ್ಯಾವಿಂಗ್ ಸಮ್ ಲಬ್ ಸಮ್ ಅಮೌಂಟ್. ನೀವು ಅದನ್ನು ಪೇ ಮಾಡಬೇಕಾಗ್ತದೆ, ಪೇ ಮಾಡಿ ನೀವು ಯೂಸ್ ಮಾಡಬಹುದು. This allow organization to spend their development dollars on new innovations in their industry rather than supporting old versions of applications. ಕೆಲವೊಂದು ಕಡೆ ಏನು ಮಾಡ್ತೀರಿ, ಹೋಗಿಬಿಟ್ಟು ನೀವು ರೊಕ್ಕ ಕೊಟ್ಟು ಅವ್ರು ಡೆವಲಪ್ ಮಾಡಿದಂಥ ಒಂದು ಅಪ್ಲಿಕೇಶನನ್ನು ತೊಗೊಂಬಂದುಬಿಡ್ತೀರಿ. ಬಟ್ ಅದರ ಅಪ್ಡೇಟೆಡ್ ವರ್ಷನ್ನೂ ಇರ್ತದೆ. ಬಟ್ ನೀವು ತೊಗೊಂಬಂದಿದ್ದು ಓಲ್ಡ್ ವರ್ಷನ್, ನಿಮಗೇನು ಹೊಸದು ಮಾಡ್ಲಿಕ್ಕೆ ಆಗಂಗಿಲ್ಲ. ನೀವು ನೋಡ್ರಿ, ಈಗ ಮೈಕ್ರೋಸಾಫ್ಟ್ ವಿಂಡೋಸ್ 10 ಒಳಗೆ ಡಿಫ್ರೆಂಟ್ ಆಪರ್ಚುನಿಟೀಸ್ ಅದಾವೆ. ವಿಂಡೋಸ್ 7ಗಿಂತ ವಿಂಡೋಸ್ 10 ಒಳಗಡೆ ಒಂದಷ್ಟು ಆಪರ್ಚುನಿಟೀಸ್ ಭಾಳ ಅದಾವೆ. ಸ್ವಲ್ಪ ಲಕ್ಷ ಕೊಟ್ರಿ ಅಂತಂದ್ರೆ ನ್ಯೂವರ್ ವರ್ಷನ್ ಒಳಗೆ ನೀವೇನು ಮಾಡ್ಬೋದು, ಏನೋ ಒಂದು ಇನೋವೇಷನ್ ಐಡಿಯಾಸನ್ನು ಇನ್ಕ್ಲೂಡ್ ಮಾಡಿಕೊಂಡು ನೀವು ಡೆವಲಪ್ಮೆಂಟನ್ನು ಮಾಡಬಹುದು. ಐ ಹೋಪ್ ಇಟ್ ಈಸ್ ಕ್ಲಿಯರ್.